ರಾಜ್ಯದ ರೈತರ ಮೇಲೆ ಆದಂತ ಕೇಸ್ಗಳನ್ನು ರಾಜ್ಯ ಸರ್ಕಾರ ತಕ್ಷಣ ವಾಪಸ್ ಪಡಿಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಗಣೇಶನ ಈಳಗೇರ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಇವತ್ತು ನಮ್ಮ ಹೊಲದಲ್ಲಿ ಬೆಳೆದಂತ ಕಬ್ಬಿದು ಮಿನಿಮಮ್ ಒಂದು ಕಬ್ಬ 2ರಿಂದ 3 ಕೆಜಿ ಕಬ್ಬು ಬೆಳೆಸಿದ್ವು. ಈ ಕಬ್ಬ ಪವರ್ಫುಲ್ ಐತಿ. ಇದು ಮಂಡ್ಯ ಬೀಜ ನಮ್ಮದೀಗ 11ನೇ ತಿಂಗಳ ಕಬ್ಬು ಹೊಂಟೈತಿ. ಅದಕ್ಕಾಗಿ ಇವತ್ತೆಲ್ಲ ರೈತರು ಚಲೋತ್ತಂಗೆ ಹೊಲದಾಗ ಬೆಳೆ ಬೆಳೆದ್ರೆ ನಮ್ಗೆ ಸುಖ ಐತಿ. ಯಾಕಪ್ಪ ಅಂದ್ರೆ ಬೆಳೆದಂತ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಅದ್ರಗೋಸ್ಕರ ಇವತ್ತೇನು ಕಬ್ಬು ಬೆಳೆದು ನಾವು ಈ ಕಬ್ಬ ಅತಿ ಉತ್ತಮವಾದ ಬೆಳೆ ಐತಿ. ಎಲ್ಲ ಮಂಡ್ಯ ಬೀಜ ಐತಿ. ಈ ಟೈಪ್ ಕಬ್ಬು ಬೆಳೆಸೋದು ಹೇಳಕ್ ಬಯಸ್ತೀನು. ಇನ್ನೊಂದು ನಾ ಇವತ್ತು ಏನು ಸರ್ಕಾರಕ್ಕೆ ಎಚ್ಚರಿಕೆ ಬಯಸ್ತೀನು. ಕಳೆದ ಒಂದು ತಿಂಗಳು ಏನು ಕಬ್ಬಿನ ಸಂಬಂಧ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರೈತರ ಮೇಲೆ ಏನು ಸರ್ಕಾರದವರು ಕೇಸ್ ದಾಖಲೆ ಮಾಡ್ಯಾರ. ಆ ಕೇಸನ್ನು ತತ್ಕ್ಷಣ ವಾಪಸ್ ಪಡಿಬೇಕು. ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಏನು ಕೇಸ್ ದಾಖಲೆ ಆಗ್ಯಾವಲ್ಲ ಅದು ಯಾರು ವೈಯಕ್ತಿಕವಾಗಿ ಕೇಸ್ ಹೋರಾಟ ತಮ್ಮ ವೈಯಕ್ತಿಕ ಅಲ್ಲ, ರಾಜ್ಯದ ರೈತರ ಪರ ಹೋರಾಟ ಮಾಡ್ಯಾರು. ಅದಕ್ಕಾಗಿ ಅಂತ ಯಾವ ಹೋರಾಟಗಾರ ಮೇಲೆ FIR ಆಗೈತಪ್ಪ ಅಂದ್ರೆ ತತ್ಕ್ಷಣ ಆ ಕೇಸ್ಗಳನ್ನ ವಾಪಸ್ ಪಡಿಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮ ರೈತರ ಪರವಾಗಿ ಎಲ್ಲ ರೈತರ ಹೋರಾಟ ಪರವಾಗಿ ಅವರಿಗೆ ಮನವಿ ಮಾಡ್ಕೊಳ್ತೇನೆ. ತತ್ಕ್ಷಣ ಆ ಕೇಸ್ಗಳನ್ನು ರದ್ದುಗೊಳಿಸಬೇಕಂತೇಳಿ ಮತ್ತೊಂದು ಜೈ ಹಿಂದ್ ಜೈ ರೈತ ಸಂಘ. ಈಗ ನಮ್ಮ ಮೊದಲಾಗ ಎಲ್ಲ ನಮ್ಮ ಗ್ಯಾಂಗದವ್ರು ಕಬ್ಬು ಸಿಗಕತ್ತಾರು. ಮತ್ತೆ ಏನಪ್ಪ ಜಾಂಗ್ಮಣ್ಣ ಏನು ಲಗಾಣಿ ಫಲ ಯಾಕೆ ಹೆಚ್ಚು ಮಾಡ್ತೀರಿ? ಏನು ಕಾರಣ ಹೇಳ ಲಗಾಣಿ ಯಾಕೆ ಹೆಚ್ಚು ಮಾಡ್ತೀರಿ? ಕಬ್ಬಿನ ಬಿಲ್ ಹೆಚ್ಚು ಮಾಡ್ರಿ. ಕಬ್ಬಿನ ಬಿಲ್ ಹೆಚ್ಚು ಮಾಡ್ರಿ. ಎಲ್ಲ ಟ್ರ್ಯಾಕ್ಟರ್ ಕಡಿಮೆ ಕೊಡ್ತಾವ್ರ. ಈಗ ಅವ್ರು ಏನು ಬೇಡಿಕೆಪ್ಪ ಅಂತಂದ್ರೆ ಈಗ ರೈತರು ನಾವೆಲ್ಲ ಹೋರಾಟ ಮಾಡಿದ್ವು ತಿಂಗಳ ಗಂಟ್ಲೆ ಕಬ್ಬಿಗೆ ರೇಟ್ ಹೆಚ್ಚು ಮಾಡಿದ್ವು. ಈಗ ಓಡ್ನಿ ಟ್ರ್ಯಾಕ್ಟರ್ ಮಾಲಕಗ ಗ್ಯಾಂಗ್ಮನ್ ಅವ್ರು ಏನಂತಾರಪ್ಪ ಅಂದ್ರೆ ನಮಗೂ ಟನ್ನಿಗೆ ಇಷ್ಟು ಕೊಡತ್ತಾರ ಟ್ರ್ಯಾಕ್ಟರ್ ಅವ್ರ. ನೀವು ಪ್ರತಿ ಒಂದು ಟನ್ನಿಗೆ ಕಡಿಯವರಿಗೆ 600 ರೂಪಾಯಿ ಕೊಡ್ಬೇಕು. ಆ ನಂತರ ಈಗೇನು ಟ್ರ್ಯಾಕ್ಟರ್ ಕಿಲೋಮೀಟರ್ ಬಾಡಿಗೆ ಐತಿ. ಒಂದು ಟನ್ನಿಗೆ ಮಿನಿಮಮ್ 1 ಕಿಲೋಮೀಟರ್ ಅಂದ್ರೆ ನೀವು ನಮಗೂ ಅತಿ ವರ್ಷಕ್ಕೆ ಹೆಚ್ಚಿಗೆ ಆಗುವಂಗೆ ರೇಟ್ ಕೊಡ್ಬೇಕಂತೇಳಿ ಅವ್ರು ಮಾಡತ್ತಾರ. ಆದ್ರೆ ಈಗ ಯಾರು ಸಾಯತಾರ ನಡುವ ಅಂದ್ರೆ ರೈತ ಸಾಯತಾನ. ಯಾಕಂದ್ರೆ ಅವರು ರೈತರ ಮಕ್ಕಳು ಅದಾರ. ಟ್ರ್ಯಾಕ್ಟರ್ ರೈತಂದ ಕಡಿಯವರು ರೈತ, ಕಸವರು ರೈತ. ಟ್ರ್ಯಾಕ್ಟರ್ ಮಾಲಕು ನಾವು ಅದು ಕಬ್ಬಕ್ಕೆ ಹುಡುಗರು ನಮ್ಮವ್ರದಾರ. ಆದ್ರೆ ಅವ್ರ ಲಗಾಣಿ ನಾವು ಕೊಡ್ಬೇಕಾಗೈತಿ. ಈಗ ಒಂದು ಟನ್ನಿಗೆ 200-250 ರೂಪಾಯಿ ಲಗಾಣಿ. ಈ ಸರ್ಕಾರದ ಭಾರ 100 ರೂಪಾಯಿ ಹೆಚ್ಚು ಮಾಡ್ರಿ. ವಾದ ವರ್ಷ 3,000-3,100 ಕೊಟ್ಟರು. ಈ ಸಲ ಜಗಾಡಾದ್ಲೆ 300 ರೂಪಾಯಿ ಕೊಟ್ಟಿರ್ತಾರು. ಆ ಬಂದಂತ ರೊಕ್ಕ ಏನು ಮಾಡತೈತಿ ಕಡಿಯಾರಿಗೆ ಹೊಂಟೈತಿ. ಅವ್ರು ಏನು ಬೇಡಿಕೆ ಇರ್ತಾರೋ ನಮಗೂ ಕಡಿಯಾಕ ಟನ್ನಿಗೆ ಹೆಚ್ಚು ಮಾಡ್ರಿ ಅಂದ್ರೆ ನೀವು ನಾವ್ಯಾಕೆ ಲಗಾಣಿ ತಗೊಂಡು ನಮ್ಗೆ ಚಾನು ಕೊಡ್ತೀರಿ, ಊಟನೂ ಕೊಡ್ತೀರಿ, ಎಲ್ಲರೂ ಕೊಡ್ತೀರಿ. ಟನ್ನಿಗೆ ನಾವು ಫ್ಯಾಕ್ಟ್ರಿಯಿಂದ ಏನು 400 ರೂಪಾಯಿ ಕೊಡ್ತಾರೆ ಅದನ್ನ 600 ರೂಪಾಯಿ ಮಾಡ್ರಿ ಅಂತಾರ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಕ್ ಬಯಸ್ತನು. ಬರುವ ಮುಂದಿನ ದಿನಗಳಲ್ಲಿ ನಮ್ದು ಹೋರಾಟ ಓಡ್ನಿಯವ್ರ ಜೊತೆ ಕಬ್ಬಿನ ಮಾಲಕ ಟ್ರ್ಯಾಕ್ಟರ್ ಮಾಲಕರು ಗ್ಯಾಂಗ್ಮನ್ಗಳು ಗ್ಯಾಂಗ್ನವರು ಇನ್ನು ಒಂದು ನಾವದೇ ಆದ ಅವ್ರ ಜೊತೆ ಒಂದು ಸಂಘ ಮಾಡಿ ಕೇಸಿಂದ ಬರುವ ದಿನಗಳಲ್ಲಿ ಫ್ಯಾಕ್ಟ್ರಿ ಚಾಲೂ ಆಗೋಕ್ಕಿಂತ ಮುಂಚೆ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾರಂತ ಹೇಳಕ್ ಬಯಸ್ತನು. ಕಬ್ಬಿಂದ ರೈತರದ್ದು ಒಂದು ಭಾಗ ಆದ್ರೆ ಕಡಿಯವ್ರದ್ದು, ಆ ನಂತರ ತಗೊಂಡು ಹೋಗೋರ್ದು ಅದ್ರಾಗ ಅವ್ರದ್ದು ಸಿಂಹ ಪಾಲೈತಿ. ಅದಕ್ಕಾಗಿ ಅವ್ರಿಗೂ ನ್ಯಾಯಯುತವಾದಂತ ಬೆಲೆ ಕೊಡ್ಬೇಕಂತೇಳಿ ಇವತ್ತು ಬರುದಿನಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾನು. ಫ್ಯಾಕ್ಟ್ರಿ ಮಾಲಕರ ಮೀಟಿಂಗ್ ಕರೆದ ಓಡ್ನಿ ಹೆಚ್ಚು ಮಾಡ್ಬೇಕಂತೇಳಿ ಇವತ್ತು ನಾವು ರೈತ ಸಂಘಟನೆಯಿಂದ ಆಗ್ರಹ ಮಾಡ್ತಾನು. ಜೈ ಹಿಂದ್ ಜೈ ರೈತ ಸಂಘ.